ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಮನೆಯಲ್ಲಿರುವಂಥ ದಾರಿದ್ರ್ಯ ನಿವಾರಣೆಗೆ, ನಕಾರಾತ್ಮಕ ಶಕ್ತಿಗಳ ನಿವಾರಣೆಗೆ ಮನೆಯಲ್ಲಿ ಒಬ್ರಿಗೊಬ್ರಿಗೆ ಬರ್ತಾ ಇಲ್ಲ ಸರ್. ಯಾಕಂತ ಗೊತ್ತಿಲ್ಲ. ಒಬ್ಬರು ಮುಖ ನೋಡಿದ್ರು ಒಬ್ರಿಗೆ ಬರಲ್ಲ ಸರ್. ಯಾರಾದರೂ ಒಬ್ಬರು ಏನಾದರೂ ಒಂದು ರೋಗ ಇದ್ದೇ ಇರ್ತದೆ ಸರ್. ನಮ್ಮ ಮನೆಯಲ್ಲಿ ಈ ಜಗಳ ಅನ್ನೋದು ಆಗದೇ ಇರುವಂಥ ದಿನವೇ ಇಲ್ಲ ನೋಡಿ ಸರ್. ಈ ರೀತಿ ಏನಾದರೂ ಒಂದು ಸಮಸ್ಯೆ ಕಾಡ್ತಾನೇ ಇದೆ ಸರ್ ಮನೆಯಲ್ಲಿ ಅನ್ನುವಂಥವ್ರಿಗಾಗಿ ಈ ಪರಿಹಾರ ಸರ್. ಇದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನ ನೀವು ಕೊಟ್ಟಿಲ್ವ ಅಂದರೆ ನೋಡಿ, ಮೊದಲೇ ಹೇಳ್ತೀನಿ ನಾನು, ನಮ್ಮ ಚಾನಲ್ನಲ್ಲಿ ಭಾಳಷ್ಟು ಪರಿಹಾರ ಕ್ರಿಯೆಗಳನ್ನ ಕೊಟ್ಟಿದ್ದೀವಿ ನಾವು. ಇನ್ನೂ ಯಾಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಕೆಲವೊಂದು ಪರಿಹಾರಗಳನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಎಲ್ಲರೂ ಎಲ್ಲ ಪರಿಹಾರಗಳನ್ನ ಮಾಡೋಕ್ಕಾಗತ್ತಾ ಅಂದರೆ ಆಗಲ್ಲ. ಆದರೆ ಸಮಸ್ಯೆ ಇರುತ್ತಲ್ವ. ಸೊ ಈ ಸಮಸ್ಯೆಗೆ ಸರಳವಾಗಿರುವಂಥ ಪರಿಹಾರವನ್ನು ಇವತ್ತು ತಂದಿದ್ದೀನಿ. ಖರ್ಚಿಲ್ಲದಿರುವಂಥ ಪರಿಹಾರ. ಆದರೆ ಕೆಲಸ ಮಾಡುತ್ತಾ ಸರ್? ನೀವು ಮಾಡಿ ನೋಡಿ, ನೀವೇ ಹೇಳಿ. ಸರಿ, ಈ ಪರಿಹಾರ ಏನು ಅಂತ ಹೇಳಿದ್ರೆ, ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ ಒಂದು ಲೋಟದಲ್ಲಿ ನೀರನ್ನು ತುಂಬಿಸಿ ನಿಮ್ಮ ಅಡುಗೆ ಕೋಣೆಯಲ್ಲಿ ಇಡಿ. ಲೋಟವನ್ನು ಮುಚ್ಚಿಡಬೇಕು, ಆಯಿತಾ? ಒಳ್ಳೆಯ ನೀರಿದ್ರೂ ಪರವಾಗಿಲ್ಲ. ಯಾವ ನೀರು ಇಡಬೇಕಂತಲೂ ತುಂಬ ಜನ ಕೇಳ್ತಾರೆ. ಕುಡಿಯೋ ನೀರಿದ್ರೂ ಪರವಾಗಿಲ್ಲ. ಒಂದು ಲೋಟದಲ್ಲಿ, ಸ್ಟೀಲ್ ಲೋಟ ಆಗುತ್ತಾ ಸರ್? ಖಂಡಿತ ಆಗುತ್ತೆ. ಗಾಜಿನ ಲೋಟನೇ ಯೂಸ್ ಮಾಡಬೇಕಾ? ಆ ಥರದ್ದೆಲ್ಲ ಏನೂ ಇಲ್ಲ. ಸ್ಟೀಲ್ ಲೋಟ ಇದ್ರೂ ನಡೀತದೆ ಸರ್. ಚೊಂಬು ಇತ್ಯಾದಿಗಳನ್ನ ಯೂಸ್ ಮಾಡ್ಬೋದಾ? ಬೇಡ, ಲೋಟವನ್ನೇ ನಾನು ಹೇಳ್ತಾ ಇದ್ದೀನಿ. ನೀರನ್ನು ತುಂಬಿಸಿಟ್ಬಿಟ್ಟು ಅದನ್ನು ಒಂದು ಪ್ಲೇಟಲ್ಲಿ ಮುಚ್ಚಿಟ್ಬಿಟ್ಟು ನಿಮ್ಮಿಷ್ಟಕ್ಕೆ ನೀವು ಹೋಗಿ ಮಲ್ಕೊಳ್ಳಿ. ಬೆಳಿಗ್ಗೆ ನೀವು ಎದ್ದ ನಂತರ ಈ ಲೋಟದಲ್ಲಿರುವಂಥ ನೀರನ್ನು ತಗೊಂಡೋಗಿ ಮನೆಯಿಂದ ಹೊರಗಡೆ ನೀವು ಚೆಲ್ಲಬೇಕು. ಎಲ್ಲಿ ಸರ್ ಚೆಲ್ಲೋದು? ಇವಾಗ ಅಪಾರ್ಟ್ಮೆಂಟಲ್ಲಿ ತುಂಬ ಜನ ಇರ್ತೀರಾ, ನಾರ್ಮಲ್ ಆಗಿರುವಂಥ ಮನೆಗಳಲ್ಲಿ ಇರ್ತೀರಾ. ಈ ನೀರನ್ನ ಎಲ್ಲಿ ಚೆಲ್ಲಬೇಕು? ಗಿಡಗಳಿಗೆ ಹಾಕ್ಬೋದಾ ಅಂದರೆ ಖಂಡಿತ ಇಲ್ಲ. ಈ ನೀರನ್ನು ಮನೆಯಿಂದ ಹೊರಗಡೆ ಹೋಗಿ, ರಸ್ತೆ ಎಲ್ಲಿ ಸಿಗುತ್ತೋ, ನಿಮ್ಮ ಮನೆಯ ಹತ್ತಿರದಲ್ಲೇ ರಸ್ತೆ ಎಲ್ಲಿ ಸಿಗುತ್ತೆ, ಮನೆಯಿಂದ ಹೊರಗಡೆ ಬಂದರೂ ಕೂಡ ರಸ್ತೆ ಇದೆ ಸರ್, ನಮ್ಮ ಮನೆ ಮುಂದ್ಗಡೆನೇ ರಸ್ತೆ ಇದೆ ಸರ್, ರಸ್ತೆಯಲ್ಲಿ ನೀವು ಚೆಲ್ಲಬೇಕು. ಈ ನೀರನ್ನ ಚೆಲ್ಲುವಾಗ ಈ ರೀತಿ ಲೋಟದಲ್ಲಿ ಚೆಲ್ಲುವ ಹಾಗಿಲ್ಲ, ಈ ರೀತಿ ಚೆಲ್ಲಬೇಕು. ನಾವು ಸಂಜೆ ಹೊತ್ತಲ್ಲಿ ಅಥವಾ ಬೆಳಗ್ಗೆ ಹೊತ್ತಲ್ಲಿ ಮನೆ ಗುಡಿಸುವಾಗ, ಮನೆ ಅಂಗಳವನ್ನು ಗುಡಿಸುವಾಗ ನೀರು ಹಾಕ್ತಾಯಿದ್ರು ಮನೆಯಲ್ಲಿ ಅಲ್ವಾ? ಈ ಜಗ್ಗು ಇತ್ಯಾದಿಗಳನ್ನ ತೊಗೊಂಡು ನೀರನ್ನು ತುಂಬಿಸಿ ಈ ರೀತಿ ಚೆಲ್ತಾ ಇದ್ವಿ. ಈ ರೀತಿ ಹಿಂಗೆ ಹೊಡಿತಾ ಇದ್ವಿ ನೀರನ್ನು. ಕರೆಕ್ಟಾ? ನೆನಪಿದೆಯಾ? ಈ ರೀತಿಯಲ್ಲೇ ನೀವು ನೀರನ್ನು ಚೆಲ್ಲಬೇಕು. ಇದೇ ವಿಶೇಷ ಇದರಲ್ಲಿ. ಸರ್, ಈ ಲೋಟದಲ್ಲಿ ನೀರಿರುತ್ತೆ, ಈ ತಗೊಂಡು ಈ ಥರ ಚೆಲ್ಲ ಅಂದರೆ ಬೇಡ. ಲೋಟದಲ್ಲಿರುವಂಥ ನೀರನ್ನ ತೊಗೊಂಡು ಈ ರೀತಿ ಚೆಲ್ಲಬೇಕು. ಅರ್ಥ ಆಯ್ತಾ? ಇದನ್ನು ರಸ್ತೆಗೆ ಚೆಲ್ಲಬೇಕು. ಅಪಾರ್ಟ್ಮೆಂಟಲ್ಲಿದ್ದೀರಾ, ಅಪಾರ್ಟ್ಮೆಂಟಿಂದ ಹೊರಗಡೆ ಬನ್ನಿ, ರಸ್ತೆ ಸಿಕ್ಕೇ ಸಿಗುತ್ತಾ? ತುಂಬ ಜನರಿಗೆ ಅಪಾರ್ಟ್ಮೆಂಟಲ್ಲಿದ್ದೀವಿ, ಎಲ್ಲಿ ಚೆಲ್ಲಬೇಕು ಅಂತಾರೆ. ಅಪಾರ್ಟ್ಮೆಂಟಿಂದ ಹೊರಗಡೆ ರಸ್ತೆ ಇದೆಯಾ? ಆ ರಸ್ತೆಯಲ್ಲೇ ಚೆಲ್ಲಬೇಕು. ಈ ರೀತಿ ಪ್ರತಿದಿನ ಮಾಡ್ತಾ ಬನ್ನಿ. ನೋಡಿ, ನಿಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳು, ನಿಮ್ಮ ಮನೆಯಲ್ಲಿರುವಂಥ ಕಷ್ಟಗಳು, ನಿಮ್ಮ ಮನೆಯಲ್ಲಿರುವಂಥ ದೋಷಗಳು ಪಲಾಯನಗೈಯೋದಕ್ಕೆ ಪ್ರಾರಂಭ ಆಗುತ್ತೆ. ಮೊದಲಿಗೆ ಒಂದು 10%, ಆಮೇಲೆ ಒಂದು 15%, ಆಮೇಲೆ ಒಂದು 20%, ಆಮೇಲೆ ಒಂದು 25%, ಈ ಥರ ಕಡಿಮೆ ಆಗ್ತಾ ಹೋಗ್ತದೆ. ಏನು ತೊಂದರೆಗಳು, ಕಷ್ಟಗಳು, ಸುಖಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಪರಿಹಾರ ತುಂಬ ಸರಳವಾಗಿದೆ, ತುಂಬ ವಿಚಿತ್ರವಾಗಿದೆ. ಯಾರು ಬೇಕಾದರೂ ಮಾಡ್ಬೋದಂಥ ಪರಿಹಾರ ಆಗಿದೆ. ಈ ಪರಿಹಾರವನ್ನು ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.